ಎಲ್ಲೋ ಇರ್ತಕ್ಕಂಥ ಒಬ್ಬ ಉದ್ಯಮಿಯಾಗಿ ಶಾಸಕನಾಗಿ ಆಯ್ಕೆ ಆಗಬೇಕಾದ್ರೆ ಆ ಮಹಾನ್ ಭಾವನ ಕೊಡುಗೆ, ಆ ಮಹಾನ್ ಭಾವನ ಭಿಕ್ಷೆ ಅಂತ ಹೇಳಲಿಕ್ಕೆ ನಿರಾಸೆ ಆಯಿತು. ಕೆಲವೇ ತಿಂಗಳಲ್ಲಿ, ಒಂದು 2 ತಿಂಗಳ ಒಳಗಡೆ ಇದ್ರು. ಯಾಕಂತಂದ್ರೆ ನಾನು ಕೂಡ ಇಲ್ಲಿ ತನಕ ಎಲ್ಲೂ ಕೂಡ ನನ್ನ ಕ್ಯಾಸ್ಟ್ ಸರ್ಟಿಫಿಕೇಟ್ ಯೂಸ್ ಮಾಡ್ಕೊಂಡಿಲ್ಲ. ಫಸ್ಟ್ ಟೈಮ್ ನಮ್ಮ ಮುಳುಬಾಗಿಲನ್ನು ಯೂಸ್ ಮಾಡ್ಕೊಂಡಿದ್ದು. ಅಂದರೆ ಬೇರೆ ಶಾಸಕರ ಬಗ್ಗೆ ಹೇಳ್ತಾ ಇದ್ರು, ನನಗೇನು ಅರಿವಿಲ್ಲ, ನನಗೇನು ನೋವಿಲ್ಲ, ಕಡಿಮೆ ಆಗ್ತದೆ. ಯಾಕಂತಲ್ವಾ, ನಾನು ಒಬ್ಬ ಉದ್ಯಮಿ, ದಲಿತ ಉದ್ಯಮಿಯಾಗಿ ನನ್ನ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಸುಮಾರು 86 ಕಂಟ್ರಿದ ನನ್ನ ಕಂಪ್ನಿ ಇದೆ. ನನಗೆ ಅದು ಅವಶ್ಯಕತೆ ಇಲ್ಲ. ಈ ಜಾತಿಯಲ್ಲಿ ಹುಟ್ಟಿ ಈ ಜಾತಿಗೆ ಏನಾದರೂ ಮಾಡ್ಬೇಕಂದ ಕಾರಣಕ್ಕೋಸ್ಕರ ಮಾಡಿದೆ, ನಾನು ಇನ್ನೂ ಕಂಪ್ಲೀಟ್ ಮಾಡಿಲ್ಲ. ಅದನ್ನೇ ಹೇಳ್ತೀನಿ. ನಾನು ಯಾವ ಉದ್ದೇಶದಿಂದ ಮುಳುಬಾಗಿಲು ತಾಲೂಕು ಬಂದಿದ್ದೀನಿ, ಬರ್ತಾ ಅಸ್ಪೃಶ್ಯತೆ ಕಮ್ಮಿ ಆಗ್ತಾ ಇಲ್ಲ, ಜಾಸ್ತಿ ಆಗ್ತಾ ಇದೆ. ಯಾಕೆ? ಹೌದಾ? ಇವತ್ತು ನಾನು ಬದುಕಿದ ಶಾಸಕನ, ಸತ್ರ ಶಾಸಕನೇ. ಹೌದಾನೆ? ಇವತ್ತು ಅವ್ರು ಕೊಟ್ಟಿರ್ತಕ್ಕಂಥ ಭಿಕ್ಷೆಯಲ್ಲಿ ನಾನು ಶಾಸಕನ ಹಾಕಿದ್ದೀನಿ. ಆದರೆ ಸೆಕೆಂಡ್ ಕೊಟ್ಟಿರ್ತಕ್ಕಂಥ ಭಿಕ್ಷೆ ಯಾರು ಗೊತ್ತಾ? ಮುಳುಬಾಗಿಲು ತಾಲೂಕಲ್ಲಿ ಮಾಡ್ಕೊಂಡಿದ್ದೀವಿ. ಕೆಲವೇ ಇವತ್ತು ಅಥವಾ ನಾಳೆ ನಾಳಿದ್ದು ಯಾರಿಗೆ ಫೋನ್ ಬರುತ್ತೋ ನಮ್ಮ ನಾಗೇಶ್ ಅವರು, ನಾನಂತೂ ಎಲ್ರಿಗೂ ಫೋನ್ ಮಾಡಿ, ಎಲ್ಲ ನಾಯಕರು, ವೇದಿಕೆ ಮುಂಭಾಗದಲ್ಲಿ ಹಾಸಲರಾಗಿರ್ತಕ್ಕಂಥ ಎಲ್ಲ ನನ್ನ ದಲಿತ ಮುಖಂಡರುಗಳು ಹಾಗೂ ಮಾಧ್ಯಮ ಮಿತ್ರರು ಹಾಗೂ ವಿಶೇಷವಾಗಿ ಏನಿವತ್ತು ನಮ್ಮೆಲ್ಲ ಮುಖಂಡರು ಸೇರಿದ್ದೀವಿ. 135ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯನ್ನು ಒಂದು ಸರಳ ರೀತಿಯಲ್ಲಿ, ಒಂದು ಅರ್ಥಗರ್ಭಿತವಾಗಿ ಇದನ್ನು ನಾವು ಆಚರಣೆ ಮಾಡ್ತಾಯಿದ್ವಿ. ಈಗಾಗಲೇ ಎಲ್ಲ ನನ್ನ ದಲಿತ ಮುಖಂಡರುಗಳು, ನಾಯಕರೆಲ್ಲ ಮಾತಾಡಿದ್ದಾರೆ. ಅಂಥ ಮಹಾನ್ ಭಾವನ ಬಗ್ಗೆ ಮಾತಾಡ್ತಕ್ಕಂಥ ಅರ್ಹತೆ ನನಗಿದೆಯೋ ಇಲ್ಲೋ ಅಂತ ಗೊತ್ತಿಲ್ಲ. ಬಟ್ ಆದರೆ ಇವತ್ತು ಶಾಸಕನಾಗಿ ನಾನು ಆಯ್ಕೆ ಆಗಬೇಕಾದ್ರೆ, ಎಲ್ಲೋ ಇರ್ತಕ್ಕಂಥ ಒಬ್ಬ ಉದ್ಯಮಿಯಾಗಿ ಶಾಸಕನಾಗಿ ಆಯ್ಕೆ ಆಗಬೇಕಾದ್ರೆ ಆ ಮಹಾನ್ ಭಾವನ ಕೊಡುಗೆ, ಆ ಮಹಾನ್ ಭಾವನ ಭಿಕ್ಷೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ಅಂಥ ಮಹಾನ್ ಭಾವನ ಒಂದು ಜನ್ಮದಿನಾಚರಣೆಯನ್ನು ನನ್ನ ಅಧ್ಯಕ್ಷತೆಯಲ್ಲಿ, ತಾಲೂಕಾಡ ಅಧ್ಯಕ್ಷತೆಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕಂತ ಒಂದು ಆಸೆ ಇತ್ತು. ಎಲ್ಲೋ ಒಂದು ಕಡೆ ಆ ಆಸೆ ನಿರಾಸೆ ಆಯಿತು. ಕೆಲವೇ ತಿಂಗಳಲ್ಲಿ, ಒಂದು 2 ತಿಂಗಳ ಒಳಗಡೆ ದೊಡ್ಡ ಮಟ್ಟಿಗೆ ಇಡೀ ನಮ್ಮ ಮುಳುಬಾಗಿಲು ತಾಲೂಕಿನ ಎಲ್ಲ ಹಳ್ಳಿ ನನ್ನ ದಲಿತ ಮುಖಂಡರನ್ನು ಮತ್ತು ಎಲ್ಲ ಜನವನ್ನು ಕರೆದು ಒಂದು ದೊಡ್ಡ ಮಟ್ಟಕ್ಕೆ ಆಚರಣೆ ಮಾಡ್ತಕ್ಕಂಥ ವಿಜೃಂಭಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೆ ಅಂತ ಹೇಳ್ತಾ, ಇವತ್ತು 135ನೇ ದಿನಾಚರಣೆ ತುಂಬ ಅರ್ಥಗರ್ಭಿತ, ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಈ ಕಾರ್ಯಕ್ರಮವನ್ನು ತುಂಬ ವಿಜೃಂಭಣೆಯಿಂದ ದೇಶ ಮಾಡ್ತಾಯಿದೆ. ಆ ದೇಶ ಕಂಡಂತೆ ಕೂಡ ನಾವು ಕೂಡ ಮುಳುಬಾಗಿಲು ತಾಲೂಕಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ. ದಯವಿಟ್ಟು ಯಾರೂ ಅನ್ಯತೆ ಭಾವನೆ ಮಾಡಬಾರ್ದು. ಯಾಕಂದರೆ ಈ ಕಾರ್ಯಕ್ರಮ ನಾನು ಬಂದಾಗಿಂದ ಇಷ್ಟು ಸರಳ ಕಾರ್ಯಕ್ರಮ ಇದೆ ಅಂತ ನನ್ನ ಭಾವನೆ. ಇವತ್ತು ನೆನ್ನೆಲ್ಲ ಒಂದು ಸರಿ ಕೋಲಾರಿಗೆ ಹೋದಾಗ ಒಂಥರ ರಾತ್ರಿ ನನಗೊಂಥರ ಶಾಕ್ ಆಯಿತು. ಇಷ್ಟು ವಿಜೃಂಭಣೆ ಮಾಡ್ತಾ ಕೋಲಾರದಲ್ಲಿ ಅಂತ. ಅದಕ್ಕಿಂತ ಹೆಚ್ಚಿನ ಒಂದು ವಿಜೃಂಭಣೆಯಿಂದ 2 ತಿಂಗಳೊಳಗಡೆ ಗೋಪುರ, ಏನು ಮಹಾನ್ ಭಾವನ ಗೋಪುರ ಓಪನ್ ಮಾಡೋ ಮುಖಾಂತರವಾಗಿ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಾ, ಬಹುಶಃ ನಮ್ಮ ಆರ್ಕೆಯವರು ಹೇಳ್ತಾ ಇದ್ರು. ಯಾಕಂತಂದರೆ ನಾನು ಕೂಡ ಇಲ್ಲಿ ತನಕ ಎಲ್ಲೂ ಕೂಡ ನನ್ನ ಕ್ಯಾಸ್ಟ್ ಸರ್ಟಿಫಿಕೇಟ್ ಯೂಸ್ ಮಾಡ್ಕೊಂಡಿಲ್ಲ. ಫಸ್ಟ್ ಟೈಮ್ ನಮ್ಮ ಮುಳುಬಾಗಿಲನ್ನು ಯೂಸ್ ಮಾಡ್ಕೊಂಡಿದ್ದು. ಸೊ ನಾನು ಮುಳುಬಾಗಿಲಕ್ಕೆ ಏನಕ್ಕೆ ಬಂದೆ, ಏನಕ್ಕೋಸ್ಕರ ಬಂದೆ ಅಂತ ಅಂಬೇಡ್ಕರ್ ಭವನ ಉದ್ಘಾಟನೆಯಲ್ಲಿ ನನ್ನ ಮಾತುಗಳಿಗೆ ಕೆಲವು ಹೇಳೋತಕ್ಕಂಥ ವಿಷಯ ಇದೆ. ಯಾಕಂದರೆ ಈಗ ತಾನೇ ಬಾಯಿ ತಪ್ಪ ಒಂದು ಮಾತು ಹೇಳ್ತಾ ಇದ್ರು. ಯಾಕಂದರೆ ಬೇರೆ ಶಾಸಕರ ಬಗ್ಗೆ ಹೇಳ್ತಾ ಇದ್ರು, ನನಗೇನು ಅರಿವಿಲ್ಲ, ನನಗೇನು ನೋವಿಲ್ಲ. ಯಾಕೆಂದ್ರೆ ನಾನು ಬಂದಿರತಕ್ಕಂಥ ಕಾರ್ಯಕ್ರಮ ಕಂಪ್ಲೀಟ್ ಮಾಡಿ ಹೋಗೋದು ನನ್ನ ಧರ್ಮ. ನಾನು ಯಾರ ಬಗ್ಗೆ ನಂಗೆ ಚಿಂತೆ ಇಲ್ಲ. ಯಾಕಂದ್ರೆ ಈತ ಕೊಟ್ಟಿರ್ತಕ್ಕಂಥ ಭಿಕ್ಷೆಯನ್ನು ನಾನು ಕೊಟ್ಟಿರ್ತಕ್ಕಂಥ ನನ್ನ ಜನಕ್ಕೆ, ನಾನು ಒಬ್ಬ ಉದ್ಯಮಿಯಾಗಿ ನನ್ನ ಬಗ್ಗೆ ನಾನು ಹೇಳ್ಕೊಂಡ್ರೆ ಅದು ಕಡಿಮೆ ಆಗ್ತದೆ, ಆಯ್ತಲ್ವಾ? ನಾನು ಒಬ್ಬ ದಲಿತ ಉದ್ಯಮಿಯಾಗಿ ನನ್ನ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಸುಮಾರು 86 ಕಂಟ್ರಿದ ನನ್ನ ಕಂಪ್ನಿ ಇದೆ. ನನಗೆ ಅದು ಅವಶ್ಯಕತೆ ಇಲ್ಲ. ಇಲ್ಲೇನೋ ದುಡ್ಡು ಮಾಡಬೇಕು, ಇನ್ನೊಂದು ಮಾಡಬೇಕು, ಎತ್ಕೊಂಡು ಓಡೋಗ್ಬೇಕು ಅಂತ ಇಲ್ಲಿಗಂತೂ ನಾನು ಬಂದಿಲ್ಲ. ಈ ಜಾತಿಯಲ್ಲಿ ಹುಟ್ಟಿ ಈ ಜಾತಿಗೆ ಏನಾದರೂ ಮಾಡಬೇಕಂದ ಕಾರಣಕ್ಕೋಸ್ಕರ ಮಾಡಿದೆ, ನಾನು ಇನ್ನೂ ಕಂಪ್ಲೀಟ್ ಮಾಡಿಲ್ಲ. ಅದನ್ನೇ ಹೇಳ್ತೀನಿ. ನಾನು ಯಾವ ಉದ್ದೇಶದಿಂದ ಮುಳುಬಾಗಿಲು ತಾಲೂಕು ಬಂದಿದ್ದೀನಿ, ಯಾವ ಉದ್ದೇಶ ಇಟ್ಕೊಂಡು ಬಂದಿದ್ದೀನಿ, ಯಾವ ಮನಸ್ಸು ಇಟ್ಕೊಂಡು ಬಂದಿದ್ದೀನಿ, ಅದಿನ್ನೂ ನನ್ನ ಮನಸ್ಫೂರ್ತಿಯಾಗಿ ಕಂಪ್ಲೀಟ್ ಮಾಡಿಲ್ಲ. ಕಂಪ್ಲೀಟ್ ಮಾಡಿದ್ದಾದ್ಮೇಲೆ ನಾನು ನಿಮ್ಮ ಹತ್ರ ಒಂದು 2 ವಿಷಯನ ನಾನು ಮಾತಾಡ್ತೀನಿ. ನನಗೆ ಈ ಜಾತಿ ಬಗ್ಗೆ, ಈ ಹರಿವು ಬಗ್ಗೆ, ನನಗೆ ಅದ್ರ ಬಗ್ಗೆ ಇದ್ರ ಬಗ್ಗೆ ನನಗೆ ನಂಬಿಕೆ ಇಲ್ಲ. ನನಗೊಂದೇ ನನ್ನ ಮನಸ್ಥಿತಿ ಬಗ್ಗೆ, ನನ್ನ ವ್ಯಕ್ತಿತ್ವ ಬಗ್ಗೆ ನನ್ನ ನಂಬಿಕೆ ಅಷ್ಟೇ. ಅದು ಬಿಟ್ಬಿಟ್ರೆ ಆ ಜಾತಿ ಬಗ್ಗೆ ನನ್ನ ನಂಬಿಕೆ ನನಗಿಲ್ಲ. ಯಾಕಂದರೆ ಭಗವಂತ ಒಂದೊಂದು ಮಾತಂತ ಹೇಳಿದ್ದಾನೆ. ಆ ಸಾಲನ ಯಾವತ್ತೂ ಓದ್ತಾ ಇರ್ತೀನಿ. ಒಂದು ಅಸ್ಪೃಶ್ಯತೆ ಒಂದು ರಥವನ್ನು ತಂದು ನಾನು ನಿಲ್ಲಿಸಿದ್ದೀನಿ. ವಿದ್ಯಾರ್ಥಿಯನ್ನು ಒಂದು ರಥವನ್ನು ತಂದು ನಿಲ್ಲಿಸಿದ್ದೀನಿ. ಸಾಧ್ಯವಾದರೆ ಇದು ಮುಂದಕ್ಕೆ ತೊಗೊಂಡೋಗಿ, ಹಿಂದಕ್ಕೆ ಮಾತು ತೊಗೊಂಡೋಗ್ಬೇಡಿ ಅಂತ ಒಂದು ಮಾತು ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವ್ರು ಹೇಳೋದು ಒಂದೇ, ಪ್ರತಿ ಸಾರಿ ನಿಮ್ಮ ಮಕ್ಕಳಲ್ಲಿ ವಿದ್ಯಾರ್ಥಿಯನ್ನು ಕಾಣಿ, ನಿಮ್ಮ ಮಕ್ಕಳನ್ನ ಎಜುಕೇಷನ್ನ ಕಾಣಿ, ನಿಮ್ಮ ಮಕ್ಕಳನ್ನ ಎಜುಕೇಷನ್ ಕೊಡಿ, ಅವ್ರು ಮುಂದಕ್ಕೆ ಬರಲಿ ಅಂತ ಹೇಳೋದು ಮಾತು. ಇವತ್ತು ಎಷ್ಟು ಜನ ನಾವೇನು ಮಾಡ್ತಾ ಇದ್ದೀವಿ ನಮ್ಮ ಮಕ್ಕಳಿಗೋಸ್ಕರ, ಅದು ಅರಿವಾಗಬೇಕು. ಬರ್ತಾ ಅಸ್ಪೃಶ್ಯತೆ ಕಮ್ಮಿ ಆಗ್ತಾ ಇಲ್ಲ, ಜಾಸ್ತಿ ಆಗ್ತಾ ಇದೆ. ಯಾಕೆ? ಇಲ್ಲ ಇನ್ನೊಬ್ಬರಿಂದನಲ್ಲ, ಅವರವರ ಪಂಗಡ ನಡವಳಿಕೆಗಳಿಂದ ಆಗ್ತಾ ಇದೆ. ಇದೆಲ್ಲ ಹೋಗ್ಬೇಕಂದ್ರೆ ತಮ್ಮ ಮನಸ್ಥಿತಿಗಳನ್ನು, ತನ್ನ ವ್ಯಕ್ತಿತ್ವಗಳನ್ನು ಆಚೆ ತೆಗಿಬೇಕಾಗ್ತದೆ. ಹೌದಾ? ಇವತ್ತು ನಾನು ಬದುಕಿದ ಶಾಸಕನ, ಸತ್ರ ಶಾಸಕನೇ. ಹೌದಾನೆ? ಇವತ್ತು ಅವ್ರು ಕೊಟ್ಟಿರ್ತಕ್ಕಂಥ ಭಿಕ್ಷೆಯಲ್ಲಿ ನಾನು ಶಾಸಕನ ಹಾಕಿದ್ದೀನಿ. ಆದರೆ ಸೆಕೆಂಡ್ ಕೊಟ್ಟಿರ್ತಕ್ಕಂಥ ಭಿಕ್ಷೆ ಯಾರು ಗೊತ್ತಾ? ಮುಳುಬಾಗಿಲು ತಾಲೂಕನ್ನ ತಾವುಗಳು ಭಿಕ್ಷೆ ಕೊಟ್ಟಿದ್ರು.
ಇವತ್ತು ಎಲ್ಲೋ ಇಂದ ನಾನು ಶ್ರೀನಿವಾಸಪುರ ತಾಲೂಕಿಂದ ಕರ್ಕೊಂಬಂದು ಇಲ್ಲಿ ನಿಲ್ಲಿಸಿ ನನಗೆ ಗೆಲ್ಲಿಸಿದಿರಲ್ಲ, ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಇದು. ಸೊ ಅದರಿಂದ ದಯವಿಟ್ಟು ಆ ಭಿಕ್ಷೆಗೆ ತಕ್ಕ ಉತ್ತರ ಕೆಲವೇ ವರ್ಷಗಳಲ್ಲಿ ಕೊಟ್ಟು ಇಲ್ಲಿಂದ ಒಳ್ಳೆ ರೀತಿಯಲ್ಲಿ ನಾನು ಒಳ್ಳೆ ಹೆಸರು ತಗೊಂಡು ಹೋಗ್ತೀನಿ ಅಂತ ಹೇಳ್ತಾ, ಇವತ್ತು ಈ ಜನ್ಮದಿನಾಚರಣೆಗೆ ಬಂದಿರತಕ್ಕಂಥ ಎಲ್ಲ ನನ್ನ ಪ್ರಮುಖ ಲೀಡರ್ಗೂ ನನ್ನ ಕಡೆಯಿಂದ ಸಮರ್ಥನೆ ಮತ್ತು ಸಮರ್ಪಣೆ ಹೊದಿಸುತ್ತಾ ಈ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ನಡೆದಿದೆ ಅಂತ ನನ್ನ ಭಾವನೆ ಇದೆ. ಕೆಲವು ಎರಡು ತಿಂಗಳಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋದಿದೆ, ತಮ್ಮೆಲ್ಲರ ಸಮ್ಮುಖದಲ್ಲಿದೆ ಅಂತ ಹೇಳ್ತಾ, ಇನ್ನೊಂದು ವಿಶೇಷ ಸುದ್ದಿ, ನನ್ನ ನಾಗೇಶ್ ಅವರು, ನನ್ನ PA ನಾಗೇಶ್ ಅವರು ಕೆಲವು ಲೀಡರ್ಸ್ಗೆ ಫೋನ್ ಮಾಡ್ತಾರೆ. ತುಂಬ ಒಂದು ಇಂಪಾರ್ಟೆಂಟ್ ಒಂದು ಚರ್ಚೆ ಇದೆ, ಇನ್ನೂ ಅದು ಆಚೆ ಹೋಗಿಲ್ಲ, ಚರ್ಚೆ ಇದೆ. ತಮ್ಮ ಚರ್ಚೆ ಮಾಡಿದ ಮುಖಾಂತರ ಮುಂದಕ್ಕೆ ಹೋಗ್ತೀನಿ, ಮುಂದೆ ಹೆಜ್ಜಿಡ್ಬೇಕಂತ ನಾನು ಮತ್ತು ಅದಕ್ಕೆ ಮಾಡ್ಕೊಂಡಿದ್ದೀವಿ. ಕೆಲವೇ ಇವತ್ತು ಅಥವಾ ನಾಳಿದ್ದು ಯಾರಿಗೆ ಫೋನ್ ಬರುತ್ತೋ ನಮ್ಮ ನಾಗೇಶ್ ಅವರು, ನಾನಂತೂ ಎಲ್ರಿಗೂ ಫೋನ್ ಮಾಡೋಕ್ಕಾಗಲ್ಲ, ಪ್ರಮುಖ ನಮ್ಮ ಮುಖಂಡರಿಗೆ ಫೋನ್ ಮಾಡ್ತಾರೆ. ದಯವಿಟ್ಟು ಒಂದು ಪ್ಲೇಸ್ಗೆ ನಾವು ಸೇರಿ ಒಂದು ತೀರ್ಮಾನಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದೀನಿ. ಆ ವಿಷಯ ಏನಂತ ನಾಗೇಶ್ ಅವರು ಹೇಳ್ತಾರೆ ಅಂತ ಹೇಳ್ತಾ, ನಾಳೆ ಅಥವಾ ನಾಳಿದ್ದು ಕರೀತಾರೆ, ದಯವಿಟ್ಟು ಬರಬೇಕು ಅಂತ ಹೇಳ್ತಾ, ದಯವಿಟ್ಟು ಬರಬೇಕು, ಅದನ್ನು ನಾವು ಚರ್ಚೆ ಮಾಡಿ ಮುಂದಕ್ಕೆ ಹೋಗಬೇಕು ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದು ಸಲ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್.